ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಒಂದು ಹೆಜ್ಜೆ. ಬೆಳ್ಳಿ ರಥದಲ್ಲಿ ಕುಳಿತು ಸೂರ್ಯ ತನ್ನ ಹೊನ್ನ ಕಿರಣಗಳನ್ನು ಚೆಲ್ಲುತ್ತಾ ಮೂಡಣದಿ ಉದಯಿಸಿದಾಗ ಅದಾಗಲೇ ವಟಾರದ ಹೆಣ್ಣು ಮಕ್ಕಳೆಲ್ಲ ನೀರಿನ ಬಿಂದಿಗೆ ಹಿಡಿದು ಒಂದು ಕೊಡ ನೀರಿಗಾಗಿ ಕಚ್ಚಾಟಕ್ಕೆ ಇಳಿದಿದ್ದರು. ಇನ್ನೂ ಮುಂಜಾನೆಯ ಸಿಹಿ ಸಕ್ಕರೆಯ ನಿದ್ರೆ ಮಂಪರಿನಲ್ಲಿರುವ ಮಕ್ಕಳು ಆ ಕಚ್ಚಾಟದ ಗದ್ದಲ ತಾಳದೆ ಮುಸುಕೆಳೆದು ತಿರುಗಿ ಮಲಗಿದರೆ ಮನೆಯ ಗಂಡಸರು, ಛೇ, ಈ ಹೆಂಗಸರ ಬುದ್ಧಿನೇ ಇಷ್ಟು, ಸ್ವಲ್ಪ ತಾಳ್ಮೆ ತೋರಿಸಿದರೆ ಎಲ್ಲರಿಗೂ ನೀರು ಸಿಗುತ್ತದೆ ಎಂದು ಗೊಣಗುತ್ತಾ ಏಳಲೇಬೇಕಾದ ಪರಿಸ್ಥಿತಿ. ಇಲ್ಲವಾದರೆ ತಾವಿನ್ನೂ ಮಲಗಿದ್ದು ಮಡದಿ ನೋಡಿದರೆ ತುಂಬಿದ ಕೊಡ ಅವರ ತಲೆ ಮೇಲೆ ಅಷ್ಟೇ. ಗೊಣಗುತ್ತಾ ಕೊಡವನ್ನು ಸೊಂಟದ ಮೇಲೆ ಹೊತ್ತು ಬಂದು ನೆಲಕ್ಕೆ ಕುಕ್ಕಿದಳು ಅಂಕಿತಾ. ಹಾಳಾತಿ ಜೀವನ, ಈ ವಯ್ಯನ್ನ ಕಟ್ಕೊಂಡಾಗಿನಿಂದ ಇದೇ ಪಾಡಾಯ್ತು ನನ್ನದು. 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂತ ಕೂಡ ಹೇಳಲಾಗದ ಸ್ಥಿತಿಯೇ. ಯಾಕಂದ್ರೆ 3ಕ್ಕೂ ಕೆಳಗೆ ನಮ್ಮ ಪಾಡು, ನಮ್ಮ ದುಡಿಮೆ. ಮಡದಿಯ ಗೋಳು ದಿನ ಇದ್ದದ್ದೇ ಇದೇ ಸುಪ್ರಭಾತ ರಘುಗೆ. ಸಣ್ಣ ವಟಾರವೊಂದರಲ್ಲಿ ಬಾಡಿಗೆಗೆ ಇದ್ದ ರಘು ಒಬ್ಬ ಆಟೋ ಚಾಲಕ. ಸಾವಿರಾರು ಕನಸುಗಳ ಕಟ್ಟಿಕೊಂಡು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು 10 ವರ್ಷಗಳೇ ಕಳೆದಿವೆ. ಹೆಂಡತಿ ಮತ್ತು ತನ್ನ 6 ವರ್ಷದ ಮಗು ಮದನ್ನೊಂದಿಗೆ ನೆಮ್ಮದಿಯ ಜೀವನ ಅವನದು. ವಟಾರದ ಗೆಳತಿಯರ ಸಹವಾಸ ದೋಷದಿಂದ ತನ್ನ ಮಡದಿಯೂ ಸಹ ಅವರಂತೆ ಬಾಯಿ ಬಡಿಯುವುದು ಕಲಿತಿದ್ದಳು. ಅವರಿವರ ಬದುಕನ್ನು ತೋರಿಸುತ್ತಾ ತಮ್ಮ ಬದುಕಿನ ಜೊತೆ ಹೋಲಿಸಿಕೊಳ್ಳುತ್ತಾ ಅನಗತ್ಯ ವ್ಯಥೆ ಪಡುತ್ತಿದ್ದಳು. ಅಂಕಿ, ಯಾಕೆ ದಿನ ಒಟ್ವಟ ಅಂತಿರ್ತೀಯ? ಈಗ ಅಂಥದ್ದೇನು ಕಡಿಮೆ ಆಗಿದೆ ನಿನಗೆ? ಯಾವಾಗಲೂ ನಮಗಿಂತ ಕೆಳಗಿರುವವರ ನೋಡಿ ಬದುಕಬೇಕು ಕಣೆ. ಹೊರಗಡೆ ಜನ ತಲೆ ಮೇಲೆ ನೆರಳಿಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ನಮಗೆ ದೇವರು ಅನ್ನ ನೀರು ತಲೆ ಮೇಲೆ ಮಾಳಿಗೆ ಕರುಣಿಸಿ ಇರುವಾಗ ಮತ್ತೇನು ಬೇಡ ಕಣೆ ಎನ್ನುತ್ತಾ ನಿದ್ದೆ ಹೇಳಿದಂತೆಯೇ ಹೇಳಿ ಸ್ನಾನ ಮಾಡಲು ಹೋದನು. ಗಂಡ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಮಗನನ್ನು ಮುದ್ದು ಮಾಡಿ ಎಬ್ಬಿಸಿ ಕೂಡಿಸಿದಳು. ಸ್ನಾನ ಮುಗಿಸಿ ಬಂದ ಗಂಡನಿಗೆ ಕಾಫಿ ತಿಂಡಿ ಕೊಟ್ಟು ಮಗನಿಗೆ ಸ್ನಾನ ಮಾಡಿಸಿದಳು. ರೀ, ಮದನ್ ಶಾಲೆಯಲ್ಲಿ ಫೀಸ್ ಕಟ್ಟೋದಿದೆ, ನೆನಪಿದೆಯಲ್ಲ? ದುಡ್ಡಿಗೆ ಎಲ್ಲಾದರೂ ಕೇಳಿದಿರಾ ಎಂದು ಕೇಳಿದಾಗ ಮೌನವಾಗಿಯೇ ಉಳಿದು ಬಿಟ್ಟನು ರಘು. ಆಟೋ ನಡೆಸಿ ಬಂದ ದುಡ್ಡು ನೀರಿನ ಬಿಲ್, ಬಾಡಿಗೆ, ಕರೆಂಟ್ ಬಿಲ್, ಮನೆಗೆ ದಿನಸಿ ಜೊತೆಗೆ ಆಗಾಗ ಆಸ್ಪತ್ರೆಯ ಖರ್ಚು ಪೂರೈಸುವುದಕ್ಕೂ ಸಾಲುತ್ತಿರಲಿಲ್ಲ. ಆಗಾಗ ರಾತ್ರಿ ಕೂಡ ಆಟೋ ಚಲಾಯಿಸಿ ದುಡ್ಡು ಗಳಿಸೋಣ ಎಂದರೆ ಪೊಲೀಸ್, ರಾತ್ರಿ ಕುಡುಕರ, ಮೈಮಾರಿಕೊಳ್ಳುವವರ ಕಾಟ ತಪ್ಪಿದ್ದಲ್ಲ. ಮಗನ ಕೈ ಹಿಡಿದುಕೊಂಡು ಅವನ ಬ್ಯಾಗ್ ತನ್ನ ಹೆಗಲಿಗೇರಿಸಿಕೊಂಡವನು ಮಡದಿಯ ಕಡೆಗೆ ಒಂದು ಸಣ್ಣ ನಗೆಯ ಬಾಣ ಚೆಲ್ಲಿದಾಗ ಗಡಿಗೆಯಂತೆ ಊದಿಕೊಂಡ ಮುಖ ಸರ್ರನೆ ಇಳಿಯಿತು. ಅಮ್ಮ ನಗ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾಳಲ್ವ ಪುಟ್ಟ? ಮಗನನ್ನ ಕೇಳಲು ಹೂ ಎಂದು ತಲೆ ಹಾಕಿತು ಪುಟ್ಟ ಮಗು. ಬಾಗಿ ಮಗನ ಕೆನ್ನೆಗೆ ಮುತ್ತಿಟ್ಟು, ಶಾಲೆಯಲ್ಲಿ ಯಾರ ಜೊತೆಗೂ ಜಗಳ ಮಾಡ್ಕೋಬೇಡ, ಚೆನ್ನಾಗಿ ಪಾಠ ಕೇಳಬೇಕು, ಚೆನ್ನಾಗಿ ಓದಬೇಕು ಎಂದು ಹೇಳಿ ಮೇಲಿದ್ದವಳಿಗೆ ಸನ್ನೆಯಲ್ಲಿ ತನಗೂ ಒಂದು ಮುತ್ತು ಕೇಳಿದನು. ಕಣ್ಣಗಳಿಸಿ ಮಗ ಇರುವುದನ್ನ ನೆನಪಿಸಿದವಳು, ಸಂಜೆ ಬೇಗ ಬನ್ನಿ, ನೀವು ಎಷ್ಟು ತಡವಾಗಿ ಬರ್ತೀರೋ ಅಷ್ಟೇ ಭಯ ಹೆಚ್ಚುತ್ತೆ ನನಗೆ. ನೀವು ಬರುವವರೆಗೆ ಅಮ್ಮ ಮಗ ಜೀವ ಕೈಯಲ್ಲಿ ಹಿಡಿದುಕೊಂಡು ಕುಳಿತಿರುತ್ತೇವೆ. ನನ್ನ ಗೋಳು ನೆನಪಿಟ್ಟು ಹೆಚ್ಚು ಟೈಮ್ ಕೆಲಸ ಮಾಡಲು ಹೋಗಬೇಡಿ. ಇದ್ದುದರಲ್ಲಿಯೇ ನಾನು ಸುಖಿ, ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮ್ಮಿಬ್ಬರಿಗೆ, ನೆನಪಿರಲಿ ಎಂದು ಹೇಳಿ ಕಳುಹಿಸಿಕೊಟ್ಟಳು. ರಘು ಬೆಂಗಳೂರಿಗೆ ಕನಸುಗಳು ಹೊತ್ತು ಬಂದಾಗ ಅವನಿಗೆ ಸಿಕ್ಕ ಮೊದಲ ಕೆಲಸವೇ ಈ ಆಟೋ ಚಾಲಕನ ಕೆಲಸ. 3 ವರ್ಷಗಳ ಕಾಲ ಒಂಟಿಯಾಗಿದ್ದ ಅವನು ಹಗಲು ರಾತ್ರಿ ಎನ್ನದೇ ದುಡಿದು ಒಂದಿಷ್ಟು ದುಡ್ಡು ಕೂಡಿಟ್ಟಿದ್ದನು. ಅದೇ ಹಣದಿಂದ ಸ್ವಂತ ಆಟೋ ಖರೀದಿಸಿದನು. ಅಂದು ಸಾಯಂಕಾಲ ತಾನು ನಡೆಸುತ್ತಿದ್ದ ಆಟೋ ಅವತ್ತು ಗಳಿಸಿದ ದುಡ್ಡಿನ ಲೆಕ್ಕ ಎರಡನ್ನೂ ಆಟೋ ಮಾಲೀಕನಿಗೆ ಒಪ್ಪಿಸಿ ತನ್ನ ದಿನಗೂಲಿ ತೆಗೆದುಕೊಂಡು ನೇರ ತನ್ನ ಗೆಳೆಯನ ಜೊತೆ ಹೊಸ ಆಟೋ ಖರೀದಿಸಲು ಬಂದನು. ಹೊಸ ಆಟೋ ಖರೀದಿಸಿ ಎಲ್ಲ ಪೇಪರ್ ವರ್ಕ್ ಮುಗಿಸುವಷ್ಟರಲ್ಲಿ ಗಂಟೆ 8 ಹೊಸ ಆಟೋ ಪೂಜೆ ಮಾಡಿಸಲೆಂದು ಅಲ್ಲಿರುವ ಚಿಕ್ಕ ದೇವಸ್ಥಾನದ ಎದುರು ತಂದು ನಿಲ್ಲಿಸಿ ಪೂಜಾರಿ ಕೈಯಿಂದ ಪೂಜೆ ಮಾಡಿಸಿದವನು ಅವರ ತಟ್ಟೆಗೆ 100 ರೂಪಾಯಿ ಇಟ್ಟನು. ಗೆಳೆಯನಿಗೆ ಶುಭ ಹಾರೈಸಿ ತನ್ನ ಮನೆಗೆ ರಘುನ ಗೆಳೆಯ ಹೊರಟು ಹೋದ ನಂತರ ತಾನು ಉಳಿದುಕೊಂಡ ವಟಾರದ ಕಡೆಗೆ ಹೊರಟಿದ್ದ ರಘು. ಹೋಗುತ್ತ ದಾರಿಯಲ್ಲಿ ಒಂದು ಹುಡುಗಿಯನ್ನ ಮನಸ್ಸೋ ಇಚ್ಛೆ ಛೇಡಿಸುತ್ತಿರುವ ಕೆಲವು ರೋಡ್ ರೋಮಿಯೋಗಳು ಕಂಡರು.
ರಘು ದೂರದಿಂದಲೇ ನೋಡುತ್ತಾ ಬರುತ್ತಿದ್ದನು. ತನ್ನ ಕಡೆಗೆ ಬರುತ್ತಿರುವ ಆಟೋಗೆ ಕೈ ಮಾಡಿದಳು ಆ ಹುಡುಗಿ. ರಘು ಆಟೋ ನಿಲ್ಲಿಸಿ ಕೆಳಗಿಳಿದವನೇ ಆ ಹುಡುಗಿಯ ರಕ್ಷಣೆ ಮಾಡಿದ್ದನು. ಅವರನ್ನೆಲ್ಲ ಒದ್ದು ಓಡಿಸಿದ್ದನು. ಏನ್ರಿ, ನೀವು ಇಷ್ಟೊತ್ತಿನಲ್ಲಿ ಯಾಕೆ ಒಬ್ಬರ ಈ ರೋಡಿಗೆ ಬರೋದಕ್ಕೆ ಹೋದ್ರಿ ಎಂದು ಆ ಹುಡುಗಿಗೆ ಗದರಿದ. ಅಂದು ರಾತ್ರಿಯಾದ ಪರಿಚಯ ಇಬ್ಬರಲ್ಲೂ ಗೆಳೆತನ ಬೆಸೆದು ಪ್ರೀತಿಯಾಗಿ ಬದಲಾಗಿತ್ತು. ಅಂದು ಭೇಟಿಯಾದ ಅನಾಥ ಹುಡುಗಿಯೇ ಅಂಕಿತ. ಅಪ್ಪ ಅಮ್ಮ ಯಾರೂ ಇಲ್ಲ. ಅನಾಥಾಶ್ರಮದ ಒಂದರಲ್ಲಿ ಬೆಳೆದು 10ನೇ ತರಗತಿವರೆಗೆ ಕಲಿತಿದ್ದಳು. ಇಬ್ಬರ ಮನಸ್ಸುಗಳ ಮದುವೆ ನಡೆದು ಹೋಗಿತ್ತು. ಪುಟ್ಟಗೂಡು ಕಟ್ಟಿಕೊಂಡು ಹಾಯಾಗಿದ್ದರು. ಮಗನನ್ನು ಅವನ ಸ್ಕೂಲ್ ಎದುರಿಗೆ ಬಿಟ್ಟು ತಾನು ತನ್ನ ಆಟೋ ಜೊತೆಗೆ ಆಟೋ ಸ್ಟ್ಯಾಂಡ್ ತಲುಪಿದನು. ಅಂದಿನ ದಿನ ಎಂದಿನಂತೆ ಕೊನೆ ಕಂಡಿತು. ರಾತ್ರಿ ಇನ್ನೇನು ಮನೆಗೆ ಹೋಗಬೇಕೆಂದು ಒಬ್ಬರನ್ನ ಅವರ ಮನೆ ತಲುಪಿಸಿ ಜೇಬಿಗೆ ಅವರು ಕೊಟ್ಟ ಮೀಟರ್ ತೋರಿಸಿದ ದುಡ್ಡು ಇಳಿಸಿ ಮನೆ ಕಡೆಗೆ ಬರುತ್ತಿದ್ದನು. ನಡುದಾರಿಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿಯೊಬ್ಬ ರೋಡ್ ಪಾಸ್ ಮಾಡುತ್ತಿದ್ದನು. ತುಂಬಾ ನಿಧಾನದ ಹೆಜ್ಜೆಗಳನ್ನು ಇಡುತ್ತಿದ್ದನು. ಅವರನ್ನು ನೋಡಿದ ರಘು ತಕ್ಷಣ ಆಟೋ ನಿಲ್ಲಿಸಿ ಕೆಳಗಿಳಿದು ಆ ವಯಸ್ಸಾದ ವ್ಯಕ್ತಿಯ ಹತ್ತಿರ ಬಂದು, ಸರ್, ಎಲ್ಲಿಗೆ ಹೋಗಬೇಕು ಹೇಳಿ ಎಂದು ಕೇಳಿದನು. ಎಷ್ಟೊತ್ತಿನಿಂದ ನಿಂತಿದ್ದೀನಪ್ಪ, ಒಂದು ಆಟನೂ ಬರ್ತಿಲ್ಲ. ಸದ್ಯ ಈಗಲಾದರೂ ಸಿಕ್ಕಿತಲ್ಲ, ನನ್ನ ಮನೆಗೆ ಬಿಡಪ್ಪ ಎಂದು ಕೇಳಲು ಕೈ ಹಿಡಿದು ಅವರನ್ನು ತಂದು ಆಟೋದೊಳಗೆ ಕೂಡಿಸಿದನು ರಘು. ಆ ವ್ಯಕ್ತಿಗೆ ತುಂಬಾನೇ ವಯಸ್ಸಾಗಿತ್ತು. ಧ್ವನಿ ನಡುಗುತ್ತಿತ್ತು. ಕೈಕಾಲುಗಳು ಸಹ ನಡುಗುತ್ತಿದ್ದವು. ಆಟೋದಲ್ಲಿಯೂ ಚೆನ್ನಾಗಿ ಕೂರುತ್ತಾರೆಂಬ ಭರವಸೆ ಇರಲಿಲ್ಲ. ಅವರು ನೋಡಲು ತುಂಬಾ ಎತ್ತರ, ಸುಕ್ಕುಗಟ್ಟಿರುವ ಮುಖ, ನೋಡುತ್ತಿದ್ದರೆ ಈಗಲೂ ಸೆಳೆಯುವಂತಹ ಛಲವು. ತನ್ನ ಯೌವನದಲ್ಲಿ ಎಷ್ಟು ಸುಂದರನಾಗಿರಬಹುದು ಎಂದು ಅಂದಾಜಿಸಬಹುದು. ನಡುಗುತ್ತಿದ್ದರೂ ಗಟ್ಟಿಕಾಯ ಎನಿಸಿತು ಕೈ ಹಿಡಿದ ರಘುಗೆ. ಅವರನ್ನು ಕೂಡಿಸಿಕೊಂಡು ಅವರು ಹೇಳಿದತ್ತ ಆಟೋ ತಿರುಗಿಸಿದ. 1 ಗಂಟೆಯ ಹಾದಿ ಸವೆಸಿದ ನಂತರ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಎದುರಿಗೆ ಬಂದು ನಿಂತಿತು ಆಟೋ. ಕೆಳಗಿಳಿದು ಅವರನ್ನು ಇಳಿಯಲು ಸಹಾಯ ಮಾಡಿದವನು ಗೋಣು ಮೇಲೆತ್ತಿ ನೋಡಿದ. ಹೊಸ ಕಟ್ಟಡ, ಅಲ್ಲಲ್ಲಿ ಮಾತ್ರ ಬೆಳಕು. ಕೆಲವು ಮನೆಗಳಲ್ಲಿ ಮಾತ್ರ ಕುಟುಂಬ ಅಥವಾ ಜನರು ವಾಸಿಸುತ್ತಿದ್ದಾರೇನೋ ಎನಿಸಿತು. ಹಲವು ಮನೆಗಳು ಖಾಲಿ ಇದ್ದ ಹಾಗೆ ಎನಿಸಿತು. ಕೈ ಹಿಡಿದು ಅಪಾರ್ಟ್ಮೆಂಟ್ ಲಿಫ್ಟ್ವರೆಗೂ ಕರೆದುಕೊಂಡು ಬಂದ ರಘು. ಅಷ್ಟರಲ್ಲಿ ಎಲ್ಲಿದ್ದನೋ ವಾಚ್ಮ್ಯಾನ್ ಓಡಿ ಬಂದು ಆ ವಯಸ್ಸಾದ ವ್ಯಕ್ತಿಯನ್ನು ಅವರ ಬಾಗಿಲವರೆಗೂ ಬಿಡುವುದಾಗಿ ಹೇಳಿ ರಘುನನ್ನು ಕಳುಹಿಸಿಕೊಟ್ಟನು. ಹಿಂದೆ ತಿರುಗಿ ನೋಡುತ್ತಲೇ ತನ್ನ ಆಟೋ ಹತ್ತಿರ ಬಂದನು. ಇನ್ನೇನು ತನ್ನ ಡ್ರೈವರ್ ಸೀಟಿನ ಮೇಲೆ ಕುಳಿತುಕೊಳ್ಳಬೇಕೆನ್ನುವಷ್ಟರಲ್ಲಿ ಹಿಂದಿನ ಸೀಟಿನ ಮೇಲೆ ಏನೋ ಮಿಂಚಿದಂತಾಯಿತು. ತನ್ನ ಮೊಬೈಲ್ ಬ್ಯಾಟರಿ ಹಾಕಿ ನೋಡಿದಾಗ ಒಂದು ಚಿನ್ನದ ಸರ ಬಿದ್ದಿತ್ತು. ಅಯ್ಯೋ, ಯಾರತ್ತಿರಬಹುದು? ಬೆಳಗ್ಗೆಯಿಂದ ಎಷ್ಟು ಜನ ಆಟೋ ಹತ್ತಿ ಇಳಿದಿದ್ದಾರೆ ಎಂದು ಯೋಚನೆಯಲ್ಲಿದ್ದವನೇ, ಇದು ಬೆಳಗ್ಗೆ ಅಥವಾ ಮಧ್ಯಾಹ್ನದಿಂದ ಇಲ್ಲಿದ್ದರೆ ಯಾರಾದರೂ ಕೈ ಸೇರಿರುತ್ತಿತ್ತು. ಇದು ಈಗಷ್ಟೇ ಬಿದ್ದದ್ದು ಅನಿಸುತ್ತದೆ. ಈಗ ಹೋದರಲ್ಲ ಅವರದ್ದೇ ಇರಬೇಕು. ಅದನ್ನ ಕೈಯಲ್ಲಿ ಹಿಡಿದವನ ಕೈ ನಡುಗಿತು. ಪರರ ವಸ್ತು ಎಷ್ಟು ಭಯ ಹುಟ್ಟಿಸುವುದಲ್ಲವೇ? ಇನ್ನು ಪರರ ಆಸ್ತಿ, ಪರರ ಹೆಣ್ಣು ಬಯಸುವವರು ಬಹಳ ದಿಟ್ಟರೆ. ಹೆಚ್ಚು ಕಮ್ಮಿ 3-4 ತುಲೆ ಇರಬಹುದೇನೋ. ಡಿಸೈನ್ ಚೆನ್ನಾಗಿದೆ. ಅಂಕಿತಾಗೆ ಬಂಗಾರ ಎಂದರೆ ತುಂಬ ಇಷ್ಟ. ರೀ, ನೀವೇನೂ ಕೊಡಿಸದಿದ್ದರೂ ನನಗೆ ಬೇಜಾರಿಲ್ಲ. ಆದರೆ ತಾಳಿಯೊಂದನ್ನು ಚಿನ್ನದಲ್ಲಿ ಮಾಡಿಸಿಕೊಡಿ ಪ್ಲೀಸ್ ರೀ ಎಂದು ಕೇಳಿದ್ದಳು ಗಂಡ ತನ್ನ ಜೊತೆ ಸರಸದಲ್ಲಿ ಮುಳುಗಿದ್ದಾಗ. ಆ ಸಮಯದಲ್ಲಿ ಹೂ ಎಂದವನು ಇಂದಿಗೂ ಅದರ ಬಗ್ಗೆ ಯೋಚಿಸಿ ಇರಲಿಲ್ಲ. ಆದರೆ ಇಂದು ಚಿನ್ನದ ಸರ ಕೈಗೆ ಬಂದಾಗ ಆ ಮಾತು ಆ ಗಳಿಗೆ ನೆನಪಾಗಿ ಸಣ್ಣ ಮುಗುಳ್ನಗೆ ಮೂಡಿತು. ಇದನ್ನು ಹಾಕಿಕೊಂಡರೆ ನನ್ನ ಅಂಕಿತ ಹೇಗೆ ಕಾಣಬಹುದು? ಬಂಗಾರ ಒಡವೆ ಇಲ್ಲದೆಯೇ ಅಪ್ಸರ ನನ್ನಾಕೆ. ಈ ಕೆಂಪು ಸರ ಮೈಗೇರಿದರೆ ಇನ್ನಷ್ಟು ಕೆಂಪಗಾಗುತ್ತಾಳೆ ಖುಷಿಯಲ್ಲಿ. 4 ತೋಲೆ ಎಂದರೆ 2-2.5 ಲಕ್ಷ. ಅಷ್ಟು ಹಣ ನಾನೆಂದೂ ನೋಡಿಲ್ಲ. ನನ್ನ ಮಗನ ಓದು ಬರಹಕ್ಕೆ ಈ ಹಣ ಎಷ್ಟು ಸಹಾಯವಾಗಬಹುದು? ನನ್ನ ಮಗ ಚೆನ್ನಾಗಿ ಓದಿ ವಿದ್ಯಾವಂತನಾದರೆ ನನ್ನ ಥರ ಆಟೋ ಚಲಾಯಿಸಿ ಕಷ್ಟಪಡಬೇಕಾಗಿಲ್ಲ. ವಾಚ್ಮ್ಯಾನಿಗೆ ಈಗ ಹೋದ ವಯಸ್ಸಾದ ವ್ಯಕ್ತಿಯ ಮನೆಯ ನಂಬರ್ ಕೇಳಿಕೊಂಡು ಲಿಫ್ಟ್ ಹತ್ತಿ ಆ ಮನೆಯ ಬಾಗಿಲ ಮುಂದೆ ನಿಲ್ಲೋವರೆಗೂ ಹೊಳೆದಿದ್ದ ಆಲೋಚನೆಗಳು ಇವು. ಬಾಗಿಲ ಹತ್ತಿರ ನಿಂತು ಕೊಡಬೇಕೋ ಅಥವಾ ಬೇಡವೋ? ಇದು ಅವರ ಸರ ಇಲ್ಲವಾಗಿದ್ದರೆ, ನನ್ನದೇ ಎಂದು ಸುಳ್ಳು ಹೇಳಿ ತೆಗೆದುಕೊಂಡರೆ? ಈಗ ಏನು ಮಾಡಲಿ? ನಾನೇ ಇಟ್ಟುಕೊಂಡಿರಲ್ಲ.
ಯಾರಾದರೂ ಹುಡುಕುತ್ತಾ ಬರುವರೇನೋ. ಬರಲಿಲ್ಲವೆಂದರೆ ನನ್ನ ಹತ್ತಿರವೇ ಉಳಿಯಲಿ. ಹೇಗೂ ಸಿಕ್ಕಿದ್ದು ನನ್ನ ಆಟೋದಲ್ಲಿ ಎಂದು ಬಹಳ ಹೊತ್ತು ಆಲೋಚಿಸಿ ಇನ್ನೇನು ಹಿಂತಿರುಗಬೇಕು ಎನ್ನುವಷ್ಟರಲ್ಲಿ ಬಾಗಿಲಿನ ಆ ಕಡೆಯಿಂದ ಧ್ವನಿ ಕೇಳಿಸಿತು. ರೀ, ಎಂತಹ ಕೆಲಸ ಮಾಡಿದ್ರಿ? ಇದ್ದ ಒಂದೇ ಒಂದು ಆಸರೆಯನ್ನು ಕಳೆದುಕೊಂಡು ಬಂದಿದ್ದೀರಾ. ಈಗ ಮುಂದೆ ದುಡ್ಡಿಗೆ ಏನ್ ಮಾಡುವುದು? ನಿಮ್ಮ ಕಣ್ಣಿನ ಆಪರೇಷನ್ ಹೀಗೆ? ಒಂದು ಹೆಣ್ಣಿನ ನೋವಿನ ಧ್ವನಿಯಲ್ಲಿ ಕೇಳಿಬಂದ ಮಾತುಗಳಿವು. ಚೆನ್ನಾಗಿಯೇ ಇಟ್ಟುಕೊಂಡಿದ್ದೆ ಕಾವೇರಿ, ಎಲ್ಲಿ ಬಿದ್ದು ಹೋಯಿತೋ ಗೊತ್ತಿಲ್ಲ ಕಣೆ. ಈ ವಯಸ್ಸಿನಲ್ಲಿ, ಅದು ಈ ಕತ್ತಲೆಯಲ್ಲಿ ಎಲ್ಲಿ ಅಂತ ಹುಡುಕಲಿ ಈಗ? ಇರಲಿ ಬಿಡು, ನನ್ನ ಕಣ್ಣಾಗಿ ನೀನಿರುವಾಗ ನನಗೆ ಲೋಕ ಕಾಣಿಸದಿದ್ದರೂ ಬೇಜಾರಿಲ್ಲ. ಹೋಗಲಿ ಬಿಡು, ನಮ್ಮ ಹಣೆ ಬರಹದಲ್ಲಿ ಬರದಿಲ್ಲ ಎನಿಸುತ್ತದೆ. ನಾನು ಸದಾ ನಿಮ್ಮ ಜೊತೆ ಇರಲಾರೇರಿ. ನಿಮಗಿಂತ ಮುಂಚೆ ಮುತ್ತೈದೆಯಾಗಿ ಹೋಗಬೇಕು ನಾನು. ಹೋಗುವ ಮುನ್ನ ನಿಮ್ಮನ್ನು ನಿಮ್ಮ ಮಕ್ಕಳಿಗೆ ಒಪ್ಪಿಸಬೇಕು. ನೀವು ನಾನಿಲ್ಲದಿದ್ದಾಗ ನಿಮ್ಮ ಕಣ್ಣುಗಳಿಂದಲೇ ನೋಡಬೇಕಲ್ಲವೇ? ಆಟೋದಲ್ಲೇನಾದರೂ ಬಿಟ್ಟು ಬಂದಿದ್ದೀರಾ? ಅಲ್ಲಿ ಉಳಿದಿದ್ದರೂ ಈಗೇನು ಮಾಡಲಾಗುವುದು ಕಡೆ. ಅವನು ಈಗಾಗಲೇ ಮನೆ ಸೇರಿರಬೇಕು. ನೋಡೋಣ, ಸಿಕ್ಕರೆ ಮರಳಿ ತಂದು ಕೊಡುತ್ತಾನೇನೋ. ನೋಡಲು ಒಳ್ಳೆಯವನಂತೆ ಕಾಣುತ್ತಿದ್ದೆನೋ, ನನಗೆ ಸಹಾಯ ಕೂಡ ಮಾಡಿದ್ದೆನೋ. ಏನೋ ರೀ, ನನಗಂತೂ ಬಹಳ ದುಃಖ ಆಗ್ತಿದೆ. ನಮ್ಮಪ್ಪ ನಮ್ಮ ಮದುವೆ ಸಮಯದಲ್ಲಿ ನಿಮ್ಮ ಕೊರಳಿಗೆ ಹಾಕಿದ್ದು ಆ ಕಾಲದ ಬಂಗಾರ ಅಪ್ಪಟ ಯಾರ ಕೈಗೆ ಸಿಕ್ಕಿತೋ ಏನೋ. ನೀನು ಬೇಡ ಎಂದರೂ ಅದನ್ನು ಮಾರಲೆಂದು ತಗೊಂಡಿದ್ದು ನನ್ನ ತಪ್ಪು ಕಣೆ. ನೀನು ಹೇಳಿದ ಹಾಗೆ ಮಕ್ಕಳೆದರೂ ಕೈ ಚಾಚುವುದು ನನಗೆ ಬೇಡವೆನಿಸಿತು. ಸರ ಕೊಡುವಾಗಲೇ ಭಾರವಾದ ಮನಸ್ಸಿನಿಂದ ಕೊಟ್ಟಿದ್ದೆ ನೀನು. ಈಗ ನೋಡು, ಕಳೆದುಕೊಂಡು ಬಂದು ನಿನ್ನ ಮುಂದೆ ನಿಂತಿದ್ದೇನೆ. ನನ್ನ ಕ್ಷಮಿಸು ಕಾವೇರಿ. ಇರಲಿ ಬಿಡಿ, ಮಕ್ಕಳು ನಮ್ಮ ಜೊತೆ ಚೆನ್ನಾಗಿದ್ದಿದ್ದರೆ ನಮ್ಮ ಗತಿ ಹೀಗೆ ಯಾಕೆ ಆಗುತ್ತಿತ್ತು? ಎರಡು ಮುದಿ ಜೀವಗಳನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳುವುದು ಬಿಟ್ಟು ಹೀಗೆ ಊರ ಹೊರಗಿನ ಮನೆಯಲ್ಲಿ ತಂದು ಬಿಸಾಡಿದ್ದಾರೆ. ಅಪ್ಪ ಅಮ್ಮ ವಯಸ್ಸಾದವರು ಇಂಥ ಜಾಗದಲ್ಲಿ ಹೇಗೆ ಇರುತ್ತಾರೆನ್ನುವ ಚಿಕ್ಕ ಆಲೋಚನೆ, ಕನಿಕರ ಕೂಡ ಇಲ್ಲ ಅವರಲ್ಲಿ ಎಂದು ಹೇಳುತ್ತಿದ್ದ ಹೆಣ್ಣು ಜೀವ ಬಿಕ್ಕಳಿಸಲು ಪ್ರಾರಂಭಿಸಿತು. ಹೋಗಲಿ ಬಿಡು ಕಾವೇರಿ, ನಮ್ಮ ಹಣೆ ಬರಹ ಏನು ಮಾಡುವುದಕ್ಕಾಗಲ್ಲ. ಹಾಳು ತೋಟಕ್ಕೆ ನೀರು ಹಾಯಿಸಿ ರೆಟ್ಟೆ ಬಿದ್ದು ಹೋದ ಮೇಲೆ ಬುದ್ಧಿ ಬಂದರೇನು ಲಾಭ? ಮಕ್ಕಳು ಓದು ಜೀವನ ಭವಿಷ್ಯ ಅಂತ ಯಾವ ಸೇವಿಂಗ್ ಇಟ್ಟುಕೊಳ್ಳದೆ ಅವರಿಗೆಲ್ಲ ದಾರೆ ಎರೆದಿದ್ದೇ ತಪ್ಪಾಗಿತ್ತು. ನಮ್ಮ ಪಾಲಿಗೊಂದಿಷ್ಟು ಅಂತ ಉಳಿಸಿಕೊಳ್ಳಬೇಕಾಗಿತ್ತು. ನಾನೇ ತಪ್ಪು ಮಾಡಿದೆ, ನಿನಗೂ ನೋವು ಕೊಟ್ಟು ಬಿಟ್ಟೆ ಕಣೆ. ಹೊರಗೆ ನಿಂತು ಇಷ್ಟೆಲ್ಲ ಕೇಳಿಕೊಂಡ ರಘುನ ಕಣ್ಣಿಂದ ಧಾರಾಕಾರ ಕಣ್ಣೀರು ಹರಿಯಲು ಶುರುವಾಗಿ ಬಹಳ ಹೊತ್ತಾಗಿತ್ತು. ತಂದೆ ತಾಯಿಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಕಳೆದುಕೊಂಡ ರಘುಗೆ ಅವರಿಬ್ಬರಲ್ಲಿ ತಂದೆ ತಾಯಿಯನ್ನು ಕಾಣುವ ಆಸೆಯಾಗಿತ್ತು. ಆದರೆ ತಾನೊಬ್ಬ ಮಾಮೂಲಿ ಆಟೋ ಚಲಾಯಿಸಿ ಬದುಕುವವನು ತನ್ನ ನಂಬಿ ಅವರು ಮಗನ ಸ್ಥಾನ ಹೇಗೆ ಕೊಟ್ಟಾರೋ? ಮೊದಲೇ ಮಕ್ಕಳಿಂದ ನೋವು ಅನುಭವಿಸುತ್ತಿರುವವರು ಈಗ ಮತ್ತೊಮ್ಮೆ ನಂಬಿ ಕೆಡುವುದು ಬೇಡ ಎಂದೇ ಯೋಚಿಸುತ್ತಾರೆ ಹೊರತು ನನ್ನನ್ನು ಮಗ ಎಂದು ಒಪ್ಪಿಕೊಳ್ಳುತ್ತಾರೆಯೇ? ನಾನೇನೋ ಭಾವನೆಗಳ ಹೊಳೆಯಲ್ಲಿ ಹರಿದು ಈ ಹುಚ್ಚು ಪ್ರಯತ್ನದ ಬಗ್ಗೆ ಯೋಚಿಸುತ್ತಿರುವೆ. ಬಾಗಿಲು ಬಾರಿಸುವ ಸದ್ದಾಗಿ ಎದ್ದು ಬಂದ ಕಾವೇರಿ ಅವರು ಬಾಗಿಲು ತೆರೆದರು. ಹಣೆಯಲ್ಲಿ ದೊಡ್ಡ ಕುಂಕುಮ, ಹಳೆಯ ಮಾಟದ ದೊಡ್ಡ ಮೂಬಟ್ಟು, ಲಕ್ಷಣವಾದ ಕಳೆ, ಮೈತುಂಬ ಇಳಕಲ್ ಸೀರೆ ಉಟ್ಟು ನಿಂತ ದೇವತೆ. ಅವರನ್ನು ನೋಡಿದ ತಕ್ಷಣ ಕೈ ಮುಗಿಯಬೇಕೆನಿಸಿತು. ತನ್ನ ಎರಡೂ ಕೈ ಜೋಡಿಸಿದ ರಘು, ಯಾರಪ್ಪ ನೀನು, ಏನ್ ಬೇಕಾಗಿತ್ತು ಎಂದು ಕೇಳಿದಾಗ ರಘು ವಿನಮ್ರತೆಯಿಂದ, ಅಮ್ಮ, ನಾನು ಆಟೋದವನು. ನಿಮ್ಮ ಯಜಮಾನರನ್ನು ಈಗಷ್ಟೇ ನಾನೇ ಬಿಟ್ಟದ್ದು. ಮರಳಿ ಹೋಗುವಾಗ ಆಟೋದಲ್ಲಿ ಇದು ಸಿಕ್ಕಿತು. ನಿಮ್ಮದೇ ಇರಬಹುದೇನೋ ಎಂದು ಕೇಳಲು ಬಂದೆ. ಸತ್ಯ ಗೊತ್ತಿದ್ದರೂ ಹೀಗೆ ಹೇಳಿದ. ಅಯ್ಯೋ ನನ್ನ ಕೂಸೆ, ಇದನ್ನು ಮರಳಿ ಕೊಟ್ಟು ಅದೆಷ್ಟು ಉಪಕಾರ ಮಾಡಿದೆ ಕಂದ ಎನ್ನುತ್ತಾ ಅವನ ಕೈಯಲ್ಲಿದ್ದ ಸರ ತೆಗೆದುಕೊಳ್ಳದೆ ರಘು ತಲೆ ಮೇಲೆ ಕೈಯಾಡಿಸಿತು ಹಣ್ಣು ಜೀವ. ಯಾರೇ ಕಾವೇರಿ, ಯಾರ್ ಬಂದದ್ದು? ತನ್ನ ಕನ್ನಡಕ ಒರೆಸಿಕೊಳ್ಳುತ್ತಾ ಬಂದ ಮೇಜರ್ ರವಿ ಅವರು ಕನ್ನಡಕ ಕಣ್ಣುಗಳ ಮುಂದೆ ಸಿಕ್ಕಿಸಿಕೊಂಡು ನೋಡಿದಾಗ ಎದುರು ರಘು ನಿಂತಿದ್ದ. ತಕ್ಷಣ ಗುರುತು ಹಿಡಿದು, ಹೋ ನೀನಾ ಎಂದರು. ಹ್ಞೂನ್ರಿ, ಈ ಮಗು ನಮ್ಮ ಚಿನ್ನದ ಸರ ಮರಳಿ ತಂದಿದೆ. ಆಟೋದಲ್ಲಿಯೇ ಬಿಟ್ಟು ಬಂದಿದ್ದೀರಾ ನೀವು? ಬಾ ಕಂದ ಒಳಗೆ ಎನ್ನುತ್ತಾ ಕರೆಯಲು
ಬಾಗಿಲಲ್ಲಿ ನಿಂತವನು ಕದಲಲಿಲ್ಲ. ನಿನ್ನ ಹೆಸರು? ಮೇಜರ್ ಕೇಳಲು ರಘು ಎಂದಷ್ಟೇ ಚುಟುಕಾಗಿ ಹೇಳಿದನು. ಬಾ ರಘು ಒಳಗೆ, ಸಂಕೋಚ ಬೇಡ ಎನ್ನುತ್ತಾ ಒಳಗೆ ಕರೆದವರ ಕೈಗಳು ಈಗಲೂ ನಡುಗುತ್ತಿದ್ದವು. ನಡುಗುವ ಕೈಯಲ್ಲಿಯೇ ಅವನ ಬೆನ್ನು ತಟ್ಟಿ ಅವನ ಒಳ್ಳೆಯತನವನ್ನು ಪ್ರಶಂಸಿದರು. ಒಳಬಂದವನೇ ನಿಮ್ಮ ಸರ ಎಂದು ಕೈ ಮುಂದೆ ಮಾಡಿದನು. ಅದನ್ನು ತೆಗೆದುಕೊಂಡ ಕಾವೇರಿ ಅವರು ಕಾಫಿ ತರಲು ಹೊಳಹೋದರು. ಬಾ ರಘು, ಕೂಡು ಎಂದರು. ಅವರಿಬ್ಬರು ನಗುತ್ತಾ ಮಾತಾಡುತ್ತಿರುವುದನ್ನು ನೋಡುತ್ತಿದ್ದ ರಘುಗೆ ಕೆಲ ಕ್ಷಣಗಳ ಹಿಂದೆ ದುಃಖಿಸುತ್ತಿದ್ದವರು ಇವರೇನಾ ಅನಿಸಿತು. ಸಂಕೋಚದಿಂದಲೇ ಕುಳಿತ ರಘು ತನ್ನೆಲ್ಲ ಧೈರ್ಯ ಒಗ್ಗೂಡಿಸಿ ಕೇಳಿದ, ಸರ್, ನೀವಿಬ್ಬರೇ ಇರೋದಾ ಮನೆಯಲ್ಲಿ ಎಂದು. ಹೌದಪ್ಪ, ಮಕ್ಕಳೆಲ್ಲ ಅವರವರ ಜೀವನ ಭವಿಷ್ಯ ಅಂತ ಬ್ಯುಸಿಯಾದ ಮೇಲೆ ನಾವಿಬ್ಬರೇ ತಾನೇ ಉಳಿಯೋದು. ಸರ ಸಿಕ್ಕರೂ ಹಾಗೆ ಹೋಗದೆ ತಂದುಕೊಟ್ಟೆಯಲ್ಲ. ನಿನಗೆ ದೇವರು ಒಳ್ಳೆಯದು ಮಾಡಲಿ. ನಿಮಗೆ ಬೇಜಾರಾಗಲ್ಲ ಅಂದರೆ ಒಂದು ಮಾತು ಎಂದನು ರಘು ಹೆದರುತ್ತಾ. ಹೇಳಪ್ಪ, ಅದೇನು ಎಂದಾಗ, ಅದು ನಿಮ್ಮ ಮಾತುಗಳ ಕೇಳಿಸಿಕೊಂಡೆ. ನಿಮಗೇನೂ ಅಭ್ಯಂತರವಿಲ್ಲ ಎಂದರೆ ನಿಮ್ಮ ಮಗನಂತೆ ತಿಳಿದುಕೊಳ್ಳಿ. ನಿಮಗೆ ಸಹಾಯಕ್ಕೆ ಬೇಕಾದಾಗಲೆಲ್ಲ ಒಂದು ಕಾಲ್ ಮಾಡಿ. ನನ್ನ ರಥ ಏರಿ ತಕ್ಷಣ ಓಡಿ ಬರುವೆ. ನನಗೇಕೋ ನಿಮ್ಮಲ್ಲಿ ನನ್ನ ಅಪ್ಪ ಅಮ್ಮ ಕಾಣುತ್ತಿದ್ದಾರೆ ಎಂದವನನ್ನು ತದೇಕ ಚಿತ್ತದಿಂದ 1-2 ನಿಮಿಷ ನೋಡಿದರು. ಅವರ ನೋಟ ಭಯ ತರಿಸಿತು. ಸರ್, ನಾನೇನಾದರೂ ತಪ್ಪು ಮಾತನಾಡಿದರೆ ಕ್ಷಮಿಸಿ, ನಾನಿನ್ನು ಹೊರಡುತ್ತೇನೆ ಎನ್ನುತ್ತಾ ಎದ್ದು ನಿಂತವನನ್ನು ಕೂಗುತ್ತಾ ಅಡುಗೆ ಮನೆಯಿಂದ ಹೊರಬಂದರು ಕಾವೇರಿ. ನಿಲ್ಲು ರಘು. ರೀ, ಯಾಕ್ರಿ ಮಗುನ ಹಾಗೆ ನೋಡಿ ಹೆದರಿಸ್ತೀರಾ? ನೀನ್ ಕೂಡು ರಘು. ಇವರು ಹೀಗೇನೆ ಸ್ವಲ್ಪ. ನಿನ್ನ ಮಾತು ನಾನು ಕೇಳಿಸಿಕೊಂಡೆ ಮಗು. ನಾನು ಅವರ ಕಣ್ಣಾಗಿರಬೇಕು ಎನ್ನುವುದು ಅವರ ಆಸೆ. ಆದರೆ ಮನೆ ಹೊರಗಡೆ ಇವರು ಓಡಾಡುವಾಗ ಅದು ನನ್ನಿಂದ ಸಾಧ್ಯವಿಲ್ಲ. ನೀನಾದರೂ ಇವರ ಜೊತೆ ಇದ್ದರೆ ನನಗೆ ಸಮಾಧಾನ. ಇನ್ನು ಮುಂದೆ ಇವರು ಎಲ್ಲಾದರೂ ಹೊರಗೆ ಹೋಗಬೇಕಾದರೆ ನಾನೇ ಕಾಲ್ ಮಾಡಿ ಕರೆಸುವೆ. ಎಲ್ಲಿ ನಿನ್ನ ನಂಬರ್ ಕೊಡು ಎಂದರು. ಥ್ಯಾಂಕ್ಸ್ ಅಮ್ಮ, ಖಂಡಿತ ಬರುವೆ. ಅದು ಸಾವಿನ ಹಂಚಾದರೂ ಸರಿ, ಎದ್ದು ಬರುವೆ ಎನ್ನುತ್ತಾ ತನ್ನ ನಂಬರ್ ಕೊಡಲು ಮುಂದಾದನು. ಅಂತಹ ದೊಡ್ಡ ಮಾತೆಲ್ಲ ಬೇಡ ರಘು. ತಂದೆ ತಾಯಿ ಇಲ್ಲದ ನಿನಗೆ ಅವರ ಬೆಲೆ ಗೊತ್ತು. ಆದರೆ ಇಡೀ ಜೀವನ ಮಕ್ಕಳಿಗಾಗಿ ದುಡಿದು ಹಗಲು ರಾತ್ರಿ ಕಷ್ಟಪಟ್ಟೆವು. ಅವರ ಭವಿಷ್ಯ ರೂಪಿಸಿದೆವು. ಅವರಿಗೆ ನಮ್ಮ ಬೆಲೆ ಕಿಂಚಿತ್ತೂ ಗೊತ್ತಿಲ್ಲ ನೋಡು. ಅದೇ ಬೇಸರ. ಹೀಗೆ ಮಾತಿನಲ್ಲಿ ರಘು ತನ್ನ ಪರಿಸ್ಥಿತಿಯ ಬಗ್ಗೆನೂ ಹೇಳಿಕೊಂಡನು. ಅಂದಿನಿಂದ ಅವರು ಕರೆದಾಗಲೆಲ್ಲ ಓಡಿ ಬಂದು ಸಹಾಯ ಮಾಡಿದನು. ಮೇಜರ್ ಅವರ ಕಣ್ಣುಗಳ ಆಪರೇಷನ್ ಆದಾಗ ಜೊತೆಗಿದ್ದು ಸಹಾಯ ಮಾಡಿದ್ದಲ್ಲದೆ ಹೆಂಡತಿ ಕೈಯಿಂದ ಅಡುಗೆ ಮಾಡಿಸಿ ಊಟ ತಂದುಕೊಟ್ಟನು. ರಘುನ ಬಿಟ್ಟು ಇರಲಾರದಷ್ಟು ಹಚ್ಚಿಕೊಂಡ ದಂಪತಿಗಳು ಬಲವಂತದಿಂದ ತಮ್ಮ ಮನೆಗೆ ಕುಟುಂಬ ಸಮೇತ ಇರಲು ಕರೆಸಿಕೊಂಡರು. ಸೊಸೆಯಾದ ಅಂಕಿತಾ ಅವರಿಬ್ಬರನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು. ಹಣ್ಣಾದ ಜೀವಗಳಿಗೆ 100 ಬಲ ಬಂತು ರಘು ಮತ್ತು ಅಂಕಿತಾಳ ಆರೈಕೆಯಲ್ಲಿ. ರಘುನ ಒಬ್ಬನೇ ಮಗ ಅವರ ಮೊಮ್ಮಗನಾದ. ಅವನನ್ನು ಒಳ್ಳೆಯ ಶಾಲೆಯೊಂದರಲ್ಲಿ ಓದಿಸಿ ತಮ್ಮಂತೆ ಅವನನ್ನು ದೊಡ್ಡ ವ್ಯಕ್ತಿ ಮಾಡಲು ಮೇಜರ್ ಅವರು ಪಣ ತೊಟ್ಟು ತನ್ನ ಪರಿಚಯವನ್ನೆಲ್ಲ ಬಳಸಿ ಮಗುಗೆ ಒಳ್ಳೆಯ ಶಿಕ್ಷಣ ಸಿಗುವಂತೆ ಮಾಡಿದರು. ಕೆಲವು ವರ್ಷಗಳ ಬಳಿಕ ಅಪ್ಪ ಅಮ್ಮ ಯಾರನ್ನೋ ಮಗನಾಗಿ ಇರಿಸಿಕೊಂಡಿದ್ದಾರೆಂದು ತಿಳಿದ ಮಗ ಓಡಿ ಬಂದವನೇ. ತಡ ಮಾಡದೆ ಅವರ ಜೊತೆ ಜಗಳವಾಡಿ ಇದ್ದ ಮನೆಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡನು. ಖರೀದಿಸಿದ್ದು ಮಗನೇ, ಆದರೆ ತಂದೆಯ ಹೆಸರಲ್ಲಿ ಖರೀದಿಸಿದ್ದನು. ಈಗ ಅದು ಸಹ ಕಿತ್ತುಕೊಂಡನು. ಮಗನ ಜೊತೆ ಸಂಬಂಧ ಕಡಿದುಕೊಂಡ ದಂಪತಿಗಳು ರಘು ಉಳಿದ ಹಳೆಯ ವಟಾರ ಸೇರಿದ್ದರು. ಅವರಿಗೆ ಬರುತ್ತಿದ್ದ ಪೆನ್ಷನ್ ಹಣದಿಂದ ಮಗುವಿನ ಶಿಕ್ಷಣದ ಖರ್ಚು ನೋಡಿಕೊಂಡರೆ ರಘು ತನ್ನ ದುಡಿತದಿಂದ ಮನೆ ಖರ್ಚು ನೋಡಿಕೊಳ್ಳುತ್ತಿದ್ದನು. ಮೇಜರ್ ಅವರು ಈಗಿಲ್ಲ. ಆದರೆ ಕಾವೇರಿ ಅವರು ಗಂಡನ ಆಸೆ ತೀರುವವರೆಗೂ ಸಾಯಬಾರದು ಎಂದು ಜೀವ ಹಿಡಿದಿಡಿದು ಕುಳಿತಿದ್ದಾರೆ. ಇಂದು ಮದನ್ ತನ್ನ ಜಿಲ್ಲಾಧಿಕಾರಿ ಹುದ್ದೆಗೆ ಸೇರಲಿರುವ ಮೊದಲ ದಿನ. ಅವನು ಪರೀಕ್ಷೆ ಪಾಸಾಗಿ ಎಲ್ಲ ಹಂತಗಳು ಯಶಸ್ವಿಯಾಗಿ ದಾಟಿದಾಗ ಅವನದೊಂದು ಸಂದರ್ಶನ ನಡೆದಿತ್ತು. ವಟಾರದಲ್ಲಿ ಅರಳಿದ ಪ್ರತಿಭೆ. ಆಟೋ ಚಾಲಕನ ಮಗ ಡಿಸಿ. ಮೇಜರ್ ಅವರ ಕನಸಿನ ಕೂಸು. ದೇವರು ಕೊಟ್ಟ ಮೊಮ್ಮಗ ಅಂತೆಲ್ಲ ಹೆಡ್ಲೈನ್ ಬರುವುದು ಕಂಡ ತಂದೆ ತಾಯಿ ಮತ್ತು ಅಜ್ಜಿ ಜೀವಕ್ಕೆ ಅಮೃತ ಕುಡಿದಷ್ಟೇ ಸಂತಸ. ಡ್ಯೂಟಿ ಜಾಯಿನ್ ಆಗಲು ತಯಾರಾಗಿ ನಿಂತ ಮೊಮ್ಮಗನನ್ನು
ಒಮ್ಮೆ ತಬ್ಬಿಕೊಂಡು ನೆತ್ತಿಯನ್ನು ಚುಂಬಿಸಿದರು ಕಾವೇರಿ. ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದವನು ಮೇಜರ್ ಫೋಟೋ ಮುಂದೆ ನಿಂತು ಆಶೀರ್ವಾದ ಪಡೆದನು. ಆಪತ್ತಿಗಾದವನೇ ಬಾಂಧವ. ಇಲ್ಲಿ ರಘು ಇಳಿ ವಯಸ್ಸಿನ ದಂಪತಿಗಳ ಆಪತ್ತು ಕಾಲದಲ್ಲಿ ಸಹಾಯ ಮಾಡಿ ಬಂಧು ಎನಿಸಿಕೊಂಡರೆ ಆ ಸಹಾಯವನ್ನು ಮರೆಯದೆ ರಘುನ ಆಪತ್ತನ್ನು ಕಳೆದರು. ಸಮುದ್ರದ ಆಳಕ್ಕಿಳಿದವನ ಕೈಗೆ ಮುತ್ತು. ತನ್ನ ಬಡತನದ ಪರಿಸ್ಥಿತಿ ಬಗ್ಗೆ ಚಿಂತಿಸದೆ ಅವರಿಬ್ಬರ ಸಹಾಯಕ್ಕಿಳಿದ ರಘುಗೆ 2 ಮುತ್ತುಗಳು ದೊರಕಿ ಬಾಳು ಬಂಗಾರವಾದದ್ದಂತೂ ನಿಜ. ಅಂದು ರಘು ಮುಂದಿಟ್ಟ ಒಂದು ಹೆಜ್ಜೆಯ ಫಲವಿದು. ಅದೇ ಹೆಜ್ಜೆ ಹಿಂದಿಟ್ಟು ಆ ಸರದೊಂದಿಗೆ ಮನೆ ಸೇರಿಕೊಂಡಿದ್ದರೆ? ನೀವೇ ಯೋಚಿಸಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.